ಎಲ್ರಿಗೂ ನಮಸ್ಕಾರ. ಇವತ್ತು ಅವಲೂರು ಗೊಗ್ಗವ್ವೆ, ನಾವೇನು ಧೂಪದ ಗೊಗ್ಗವ್ವೆ ಅಂತ ಕರಿತೀವಲ್ಲ, ಆ ಶರಣೆಯ ಬದುಕಿನ ಕಥೆಯನ್ನು ಕೇಳೋಣ. ಅವಲೂರ ಪಟ್ಟಣವು ಕೇರಳ ದೇಶದೊಳು ಅವನಿಯೊಳು ಹೆಸರ ಪಡೆದಿತ್ತ. ಭಕ್ತಿಗಿ ಭುವನದೊಳು ಮೇಲ ಎಣಿಸಿತ್ತ. ಅವಲೂರಪುರದಲ್ಲಿ ಭುವನಕ್ಕೆ ಹೆಸರಾಗಿ ಯುವತಿ ಗೊಗ್ಗವ್ವೆ ಬೆಳೆದಿಹಳು. ಅಂದಾಗಿ ಶಿವನ ಭಕ್ತಳು ಆಗಿಹಳು. ಗೊಗ್ಗವ್ವೆ ಶಿವನ ಭಕ್ತಿ ಆಗಿದ್ಲು. ವರನ ಹುಡುಕಲು ತಂದೆ ಭರದಿಂದ ಸಾಗಿರಲು ಹರನ ಮಂದಿರಕ ಹೋಗ್ಯಾಳ. ಗೊಗ್ಗವ್ವೆ ತರವಲ್ಲ ಮದುವೆ ಅಂದಾಳ. ಬ್ಯಾಡಂದ್ಲಕ್ಕಿ ನನಗೆ ಮದುವೆ. ಗೊಗ್ಗೇಶ್ವರ ಗುಡಿಯೊಳಗ ಗೊಗ್ಗವ್ವೆ ಅಡಗಿರಲು ಕುಗ್ಗಿ ತಾಯಿ ತಂದೆ ತಿರುಗ್ಯಾರ. ಅಲ್ಲಲ್ಲಿ ಗೊಗ್ಗವ್ವೆಯಲ್ಲಿ ಅಂದಾರ. ಹೋಗಿ ಗೊಗ್ಗೇಶ್ವರ ಗುಡ್ಯಾಗ ಡೊಕ್ಕೊಂಬಿಟ್ಟಾಳ ಗೊಗ್ಗವ್ವೆ. ಅವ್ವ ಅಪ್ಪ ಹುಡ್ಕಾಕತ್ತಾರಕಿಗೆ. ಗೊಗ್ಗೇಶ್ವರ ಗುಡಿಗೆ ಒಗ್ಗಿ ಬಂದರು ಬೇಗ. ಬಗ್ಗಿ ಕೈ ಮುಗಿದು ಅಂದಾರ, ನಮ್ಮಪ್ಪ ಗೊಗ್ಗವ್ವೆ ಮಗಳು ಅಲ್ಲೇನು. ಬಲ್ಲಿದಳು ಗೊಗ್ಗವ್ವೆ ಬೆಲ್ಲದಂತಹ ಮಗಳು. ಎಲ್ಲಾದರೂ ಸುಖದಿ ಬಾಳಲಿ ಜಗದೊಳು, ನೆಲ್ಲಿ ಬೋಡ್ಯಾಗ ಚಿಗಿಯಲಿ. ಗೊಗ್ಗೇಶ್ವರ ದೇವನೇ ಗೊಗ್ಗವ್ವೆ ನಿನ ಮಗಳು, ಒಗ್ಗಿ ಅವಳನ್ನ ಕಾಯಪ್ಪ ನಮ್ಮಪ್ಪ, ಬಗ್ಗಿ ನಿನ್ನಡಿಗೆ ಮಣೆದೇವ. ಕಡಿಗೆ ಹೆಂಗೂ ಅಲ್ಲಂತಾಳ ಅಂಥೇಳಿ ಅವ್ವ ಅಪ್ಪನೂ ಆಯಿತು ಮದ್ವೆ ಮಾಡುವುದಿಲ್ಲ, ಗೊಗ್ಗೇಶ್ವರ ದೇವರೇ ನೀನೇ ಕಾಯಬೇಕು ನಮ್ಮ ಗೊಗ್ಗವ್ವೆಗೆ ಅಂತ ಬಿಡ್ತಾರೆ. ಇದನ್ನು ಕೇಳಿದಂಥ ಗೊಗ್ಗವ್ವೆ ಇದ ಕೇಳಿ ಹಿಗ್ಗಿನಲಿ ತಾ ಬಂದು ಬಗ್ಗಿ ಹಿರಿಯರಿಗೆ ಮಣಿದಾಳ. ಕಾಲ್ವಿಡಿದು ಸಗ್ಗದ ದಾರಿ ಕೇಳ್ಯಾಳ. ಹಿಗ್ಗಿನಲಿ ಮಗಳಪ್ಪಿ ಕುಗ್ಗದೆ ಹೇಳ್ಯಾರ, ಯಗ್ಗಳ ಪೂಜೆ ಮಾಡವ್ವ ನಿಜವಾಗಿ ಅಗ್ಗದ ಮದುವೆ ಬ್ಯಾಡವ್ವ. ಅಂಗದ ಭೋಗಳಿದು ಲಿಂಗಯ್ಯನ ನೆನೆಯುತ್ತ ಲಿಂಗದ ಪೂಜೆ ಮಾಡ್ಯಾಳ. ಗೊಗ್ಗವ್ವೆ ಲಿಂಗಕ್ಕೆ ಧೂಪ ಹಿಡ್ದಾಳ. ದಾಪಗಾಲದಿ ಹೋಗಿ ಕಾಪಿಡುವ ಲಿಂಗಕ್ಕೆ ಧೂಪ ದೀಪಗಳನ್ನಿಟ್ಟಿದ್ದು ಆ ಶರಣೆ ಧೂಪದ ಗೊಗ್ಗವ್ವೆ ಆಗ್ಯಾಳ. ದೀಪ ಧೂಪಗಳನ್ನು ಕೊಟ್ಟು ಆ ಶರಣೆ ಧೂಪದ ಗೊಗ್ಗವ್ವೆ ಆದ್ಲು. ಶಿವನೊಮ್ಮೆ ಅಲಗಿಡಿದು ಅವಳೆಡೆಗೆ ತಾ ಬಂದು ಯುವತಿಯೇ ನನ್ನವರಿಸೆಂದು ಹೇಳಿದನು, ಭುವನರೊಳು ಸುಖದಿ ಬಾಳೆಂದು. ಶಿವ ಬಂದು ನನ್ನನ್ನು ಮದುವೆ ಆಗ್ತೇನು ಅಂತ ಕೇಳ್ತಾನಂತ. ಆಗೇನು ಹೇಳ್ತಾಳ, ಕಂತೂನ ಬೆನ್ನಟ್ಟಿ ಅಂತಕನ ಕೈ ಸೇರಿ ಇಂತು ಸಾಯುತಿಹ ಗಂಡನ ವಲ್ಲಯ್ಯ, ಕಂತು ಹರಪತಿಯೂ ನನಗಯ್ಯ. ನಾವಲ್ಲಪ್ಪ, ನನಗ ಕಂತ ಹರಪತಿ ಅದಾನ, ನೀ ಬ್ಯಾಡ ಅಂತ ಹೇಳಿದ್ಲಂತ. ಅವಳ ನುಡಿಯನ್ನು ಕೇಳಿ ಶಿವನು ಅವಳಿಗೆ ಮುನಿದು ಭವಧೀಯ ರುಂಡ ತೆಗೆಯುವನು ಎನ್ನುತ್ತಾ ಅವಳಿಗೆ ಭೀತಿ ಹಾಕ್ಯಾನ. ವಲ್ಲಂತಿ ಮದುವೆ ಅಂಥೇಳಿ ನೀನು ರುಂಡ ಕಡಿತೀನಿ ನೋಡು ಅಂತ ಅಂಜಿಸ್ಬಿಟ್ಟ ಅಂತ ಶಿವ. ಆಗ ಗೊಗ್ಗವ್ವೆ ಅಂಜದೆ ಆ ಬಾಲಿ ನಂಜುಂಡನೆನ್ನುತ್ತ ಬಂದದ್ದು ಬರಲಿ ಅನ್ನುತ್ತ ಕುಳಿತಿರಲು ನಂಜುಂಡನೊಲಿದು ತಾನಿಂತ. ಆಕೆ ಅಂಜಲಿಲ್ಲ, ಏನಾಗ್ತದಾಗ್ಲಿ ಅಂದ್ಲು. ನನ್ನ ಮ್ಯಾಲ ನಿನ ಭಕ್ತಿ ಏನೇನು ಕಡಿಮಿಲ್ಲ, ನಿನಗೇನು ಬೇಕು ಹೇಳವ್ವ, ನನ್ನ ಮಗಳೇ ನಿನಗೊಲಿದು ಬಂದೆ ನೋಡವ್ವ. ಶಿವ ಆಕೆಯ ಭಕ್ತಿಗೆ ಒಲ್ದು, ನನ್ನ ಮಗಳವ ನೀನು, ಬಂದೆ ನೋಡು ನಿನಗೊಲ್ದು ಅಂದ. ಭಕ್ತರನ್ನು ಕಾಪಿಡುವ ಶಕ್ತಿವಂತನು ನೀನು, ಭಕ್ತಿಯ ಮಾರ್ಗ ತೋರಯ್ಯ, ನನಗಿನಿತು ಭಕ್ತರೊಳಗೆನ್ನ ಬೆರಸಯ್ಯ. ಗುರುವಾಗಿ ಶಿವ ತಾನು ಅರಿವಿಟ್ಟು ಅವಳಿಗೆ ಗುರುಲಿಂಗ ಮತ್ತೆ ಜಂಗಮರ ಘನತೆಯನ್ನು ತಿರುಗಿ ತಿಳಿಸಿ ಹೇಳ್ಯಾನ. ಸ್ವತಃ ಶಿವನೇ ಬಂದು ಗುರುಲಿಂಗ ಜಂಗಮದ ಘನತೆಯನ್ನು ತಿಳಿಸಿ ಹೇಳ್ದ ಅಂತ ಗೊಗ್ಗವ್ವನಿಗೆ. ಶಿವಶರಣೆ ನೀನಾಗಿ ಶಿವಭಕ್ತರೊಡಗೂಡಿ ಶಿವ ಪೂಜೆಗೆ ಧೂಪ ನೀಡವ್ವ, ಕಾಯಕದಿ ಶಿವಾನುಭವಿಯೂ ಆಗವ್ವ. ಶಿವಶರಣ್ ಬಲ್ಲಿ ಹೋಗು, ಅಲ್ಲಿ ಶಿವನಿಗೆ ಧೂಪ ನೀಡು, ಕಾಯ್ಕ ಮಾಡು, ಶಿವಾನುಭವಿ ಆಗು ಅಂತ ಹರಸ್ತ ಸೃಷ್ಟಿಕರ್ತ. ಕೇರಳದ ಅರಸಾದ ಚಾಮರನು ತಿರುಗುತ್ತ ವೀರ ಗೊಗ್ಗವ್ವಳ ಬಳಿ ಬಂದು ಕೇಳ್ಯಾನ, ಧೀರ ನಂಬಿಣ್ಣ ನೆಲ್ಲಿಹನು. ಎಲ್ಲೆಲ್ಲಿ ಹುಡುಕಿದರೂ ಇಲ್ಲವನು ಸಿಗುವುದಿಲ್ಲ, ಅಲ್ಲಿ ಮೇಲ್ಗಡೆ ಇರುತಿಹನು, ಅವನನ್ನ ಅಲ್ಲಿಗೆ ಹೋಗಿ ಕಾಣಯ್ಯ. ಇಲ್ಲಿಂದ ನಾನು ಹ್ಯಾಂಗ ಅಲ್ಲಿಗೆ ಹೋಗಲಿ, ಬಲ್ಲಿದ ಮಾರ್ಗ ತೋರವ್ವ, ಹಡದವ್ವ ಎಲ್ಲ ಬಲ್ಲವಳು ನೀನವ್ವ. ರಾಜ ಬಂದು ದೇವರೆಲ್ಲದನ ಅಂತ ಕೇಳಿದಾಗ ಮ್ಯಾಲದನ್ ಹೋಗು ಅಂದ್ಲು. ಹೆಂಗೆ ಹೋಗ್ಲಿ ಹೇಳು ಅಂತ ರಾಜ ಗೊಗ್ಗವ್ವೆಗೆ ಕೇಳಾಕತ್ತಾನ. ಓತು ದೀಪವನಿಡಲು
ಓತು ಧೂಪವನಿಡಲು ಆತ್ಮಲಿಂಗಕ್ಕೆ ನಿತ್ಯನೇ ತಾಡಿ ಹೊರಡಿ ಹೊಗೆಯಲ್ಲಿ ಮಾರ್ಗವನು ಯಾತನೆಯು ಇಲ್ಲದೆ ಕಂಡಿರ್ತ. ಧೂಪದ ಗೊಗ್ಗವೇ ಧೂಪ ಹಿಡಿದಾಗ ಆ ಧೂಪ ಆತ್ಮಲಿಂಗಕ್ಕೆ ನಿತ್ಯ ನೇತಾಡಿ ಹೋಗಿ ಶಿವನ ಬಳಿ ಶಿವನ ಮಾರ್ಗವನ್ನು ತೋರ್ತಂತ. ಶಿವಭಕ್ತ ಚಾರಮನು ಶಿವತತ್ವ ಕೇಳಿಕೊಂಡು ಶಿವರೂಪಿ ಆತ್ಮಲಿಂಗಕ್ಕೆ ಧೂಪಿಟ್ಟು ಶಿವನೂರ ದಾರಿ ಕಂಡಾನ. ಆ ಧೂಪದೊಳಗ ಅರಸ ದಾರಿ ಕಂಡ ಅಂತ. ಧೂಪದ ಕಾಯಕದಿ ವ್ಯಾಪಕ ಧೂಪದಿ ತಾಪತ್ರಯದಿಂದ ದೂರಾಗಿ ಗೊಗ್ಗವ್ವೆ ತಾಪ ಭವತಾಪ ನೀಗ್ಯಾಳ. ಗೊಗ್ಗವ್ವೆ ಹೇಳಿದ್ದು ಯಗ್ಗುತನವೆನ ಬೇಡ ವೆಗ್ಗಳು ಉಂಟು ಧೂಪದಲ್ಲಿ ತಂಗ್ಯವ್ವ ಸಗ್ಗದ ದಾರಿ ನಿಮಗುಂಟು. ಇವಳಂಗ ನಡಿಬೇಕ ಭವರೋಗ ಗೆಲಿಬೇಕ ಭವದೊಳು ಹೆಸರ ಪಡಿಬೇಕ. ತಂಗ್ಯವ್ವ ಶಿವನೊಳು ಬೆರೆತ ಇರಬೇಕ ಶಿವನೊಳು ಬೆರೆತ ಇರಬೇಕ. ಶುಚಿಮನದ ಗೊಗ್ಗವ್ವೆ ವಚನಗಾರ್ತಿಯಾಗಿ ವಚನ ಬರದಾಳ ಬಲು ಚಂದ. ಜನಕ್ಕೆಲ್ಲ ವಚನಾರ್ಥ ತಿಳಿಸಿ ಹೇಳ್ಯಾಳ ಜನಕ್ಕೆಲ್ಲ ವಚನಾರ್ಥ ತಿಳಿಸಿ ಹೇಳ್ಯಾಳ.